ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಮನೆಯವರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋಕ್ಕೆ. ನಟಿಯಾಗಿದ್ರು ಮಸಣದ ಹೂವು ಸಿನಿಮಾದ ನಟನೆ ಮಾಡೋದ್ರ ಜೊತೆಗೆ ಮಜಾ ಟಾಕೀಸ್ ಅನ್ನೋದ್ರಲ್ಲಿ ಒಂದು ಹಾಸ್ಯ ನಟಿಯಾಗಿದ್ದು 2000 ಅಧಿಕ ನೀಲಿ ಕೊನೆಗಳು ಮಾಡಿರುವಂಥದ್ದು. ಅವರ ಕನ್ನಡದ ಮೇಲೆ ಅವರಿದ್ದಂತಹ ಹಿಡಿತ, ಅವ್ರು ಬಳಸ್ತಾ ಇದ್ದಂಥ ಭಾಷೆ ಕೂಡ ಎಷ್ಟು ಜನಕ್ಕೆ ಸ್ಫೂರ್ತಿಯಾಗಿರುವಂಥದ್ದು. ಈ ಭಾಷೆ ಅಂದರೆ ಅವ್ರ ಬಾಯಲ್ಲೇ ಕೇಳಬೇಕಪ್ಪಾಜಿ. ಆಮೇಲೆ ನಿರೂಪಣೆ ಮಾಡ್ಬೇಕಾದ್ರೆ ನಮ್ಮ ಕರ್ನಾಟಕ ಸಂಸ್ಕೃತಿಯ ಪ್ರಕಾರ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಬಂದು ಆ ಕನ್ನಡ ಮಾತಾಡಿದ್ರೆ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಡೋರು. ಅವ್ರ ಬಗ್ಗೆ ತುಂಬ ಗೌರವ ಇದೆ ನಮ್ಮ ಕುಟುಂಬಕ್ಕೆ. ನಮ್ಮದೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನಮ್ಮ ತಾಯಿ ನಿರ್ಮಾಣ ಮಾಡಿದ ಚಿತ್ರದಲ್ಲಿ ಅವರು ಒಂದು ಪಾತ್ರ ಮಾಡಿದ್ದಾರೆ ಶಿವಣ್ಣವ್ರ ಜೊತೆ. ಈಗ ರೀಸೆಂಟಾಗಿ ನನ್ನ ದೊಡ್ಡ ಮಗನ ಜೊತೆ ವಿನಯ್ ರಾಜ್ಕುಮಾರ್ ಜೊತೆ ಗ್ರಾಮಾಯಣ ಸಿನಿಮಾದಲ್ಲಿ ತಾಯಿಯಾಗಿ ಮಾಡ್ತಾಯಿದ್ರು. ಅದೊಂದು ಶೂಟಿಂಗ್ ಹೋಗಿ ನೋಡಿದ್ದೆ. ಆ ಸಿನಿಮಾ ಕಂಪ್ಲೀಟ್ ಆಯ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಕಡೆ ನಮ್ಮ ಅಣ್ಣನಿಂದ ಹಿಡಿದು ನನ್ನ ಮಗನವರೆಗೂ ಆ್ಯಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಅವರ ಒಂದು ಬಾಂಧವ್ಯ ನಮ್ಮ ಕುಟುಂಬಕ್ಕೆ ಆ ಥರ ಇದೆ. 2 ಜನ್ರೇಷನ್ ಆದರೂ ಆ ಬಾಂಧವ್ಯ ಹಾಗೇ ಇದೆ.